ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಕಮಲಾಬಾಯಿ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಕಾಟೇರಮ್ಮ ದೇವಸ್ಥಾನ ಅಂತ. ಇದು ಪವರ್ಫುಲ್ ಆದ ದೇವಸ್ಥಾನ. ಬನ್ನಿ ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಕಾಟೇರಮ್ಮ ದೇವಸ್ಥಾನ ಅಂತ. ಇದು ಪವರ್ಫುಲ್ ಆದ ದೇವಸ್ಥಾನ. ಈ ಅಮ್ಮ ನಂಬಿದವ್ರಿಗೆ ಕೈ ಬಿಡಲ್ಲ. ನಂಬಿಕೆ ಮುಖ್ಯವಾಗಿರಬೇಕು. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಪೌರ್ಣಮಿ ಅಮಾವಾಸ್ಯೆ ದಿನ ತುಂಬ ವಿಶೇಷ ನಡೆಯುತ್ತೆ. ಇದು ಎಲ್ಲಿ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಹೊಸಕೋಟೆ ಕಾಡ್ಗೋಡಿ ಸೈಡಿಂದ ಬಂದರೆ ಲೆಫ್ಟ್ ಸೈಡಲ್ಲಿ, ಕೋಲಾರ ಸೈಡಿಂದ ಬಂದರೆ ರೈಟ್ ಸೈಡಲ್ಲಿ. ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಕಾಟೇರಮ್ಮ ದೇವಸ್ಥಾನ ಯಾವುದು ಅಂತ. ನಾವು ಏನು ಅಂದ್ಕೊಂಡು ಹೋಗಿರ್ತೀರೋ ಅದು ನೆರವೇರುತ್ತೆ ಫ್ರೆಂಡ್ಸ್. ಕೆಲಸ ಇಲ್ದಿರೋರಿಗೆ, ಇಲ್ಲಾಂದರೆ ಮಕ್ಕಳಾಗ್ದಿರೋರಿಗೆ, ಇಲ್ಲಾಂದರೆ ಮಾಟ ಮಂತ್ರ, ಇಲ್ಲಾಂದರೆ ಏನಾದರೂ ಬಿಸ್ನೆಸ್ ಮಾಡಬೇಕು, ಈ ಥರ ನಾವು ಯಾವುದಾದ್ರೂ ಬೇಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಡೆಯುತ್ತೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ತೆಂಗಿನಕಾಯಿ ಟೋಕನ್ ಕೊಡ್ತಾರೆ. ಅದನ್ನು ಕೊಟ್ಟ ಮೇಲೆ ನಾವು ಈ ಥರ 108 ಬಾರಿ ಸುತ್ತಬೇಕು. ಅವರೇ ಹೇಳ್ತಾರೆ ಅಲ್ಲಿ. ನಾವು 108 ಸರಿ ಸುತ್ತಿದಾದಮೇಲೆ ಅಲ್ಲೇ ಕಟ್ಟಿಬಿಟ್ಟು ನಾವು ಮನಸ್ಸಲ್ಲಿ ಬೇಡಿಕೊಂಡು ಯಾವುದಾದ್ರೂ ಒಳ್ಳೆಯದಾದರೆ ಮತ್ತು ಇನ್ನೊಂದು ಸರಿ ನಿಮಗೆ ನಂಬಿಕೆ ಬರುತ್ತೆ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಹೋಗಿದ್ದೆ. ನಾನು ಅಂದ್ಕೊಂಡು ಬಂದಿದ್ದೆ ಇನ್ನೊಂದು ಮಗು ಆಗಬೇಕಂದ್ಬಿಟ್ಟು. ಫಸ್ಟು ನನ್ನ ಗಂಡು ಮಗು ಆಗಿತ್ತು. ಎರಡನೇದು 10 ವರ್ಷದಿಂದ ನನಗೆ ಮಕ್ಕಳೇ ಆಗಿರಲಿಲ್ಲ. ಇಲ್ಲಿ ಹೋಗಿ ಬಂದಾಗ ನನಗೆ ಕನ್ಫರ್ಮ್ ಆಯಿತು ಫ್ರೆಂಡ್ಸ್. ಆದ್ದರಿಂದ ನಾನು ನಿಮಗೂ ಗೊತ್ತಾಗಲಿ ಅಂದ್ಬಿಟ್ಟು ಈ ವಿಡಿಯೋಯಿಂದ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ. ನನಗೆ ಹೆಣ್ಮಗುನೇ ಕೊಟ್ಟಿದ್ದೆ ದೇವರು. ಅಂದರೆ ಪವರ್ಫುಲ್ಲು. ನಾವೇನು ಅಂದ್ಕೊಂಡಿರ್ತೀರೋ ಅದು ನಿಜ ಆಗೇ ಆಗುತ್ತೆ. 9 ವಾರ ಹೋಗಬೇಕು ಅಂತಾರೆ. ನಾನು ಫಸ್ಟ್ ವಾರ ಹೋದೆ. ನನಗೆ ಆವಾಗಲೇ ರಿಸಲ್ಟು ಬಂದ್ಬಿಡ್ತು ಫ್ರೆಂಡ್ಸ್. ತುಂಬ ಪವರ್ಫುಲ್ಲಾದ ದೇವಸ್ಥಾನ. ಯಾರು ಕೇಳಿದ್ರೂ ಇದು ತುಂಬ ವೈರಲ್ ಆಗಿದೆ ಫೇಸ್ಬುಕ್ಕಲ್ಲಿ. ತುಂಬ ಜನ ಬಂದು ಯೂಟ್ಯೂಬರು ಬಂದಿರ್ಬೋದು. ತುಂಬ ಪವರ್ಫುಲ್ಲಾದ ದೇವಸ್ಥಾನ ಇದು. ನಂಬಿಕೆ ಇದ್ದರೆ ಎಲ್ಲನೂ ಇದು ಮಾಡ್ತಾರೆ. ತುಂಬ ಶಕ್ತಿ ದೇವಸ್ಥಾನ ಇದು ಕಾಟೇರಮ್ಮ ಅಂತ. ಅಲ್ಲಿ ಯಾರು ಕೇಳಿದ್ರೂ ಹೇಳ್ತಾರೆ. ಇದ್ರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ವಿಸಿಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ವಿಡಿಯೋ ನೋಡ್ಕೊಂಬಂದ್ರಲ್ವಾ? ಈಗ ನಾನು ಡಿಫ್ರೆಂಟ್ ಆಗಿರೋ ಟಿಫನ್ ಐಟಮ್ ತೋರಿಸೋಣ ಅಂತ ಇದ್ದೀನಿ. ಅದು ಯಾವುದಪ್ಪ ಅಂದರೆ ನಾರ್ಮಲ್ ಚಿತ್ರಾನ್ನ ತಿಂದು ಬೋರ್ ಆಗಿದ್ದರೆ ಈ ಥರ ಚಿತ್ರಾನ್ನ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾವುದಪ್ಪ ಅಂದರೆ ಸಾಬುದಾನ ಚಿತ್ರಾನ್ನ. ಬನ್ನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ ತೋರಿಸ್ತೀನಿ. ಕರಿಬೇವಿನ ಸೊಪ್ಪು, 3 ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಜೀರಿಗೆ, ಅರಿಶಿನ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, 3 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ. ಇದು ಕಡಲೆಬೀಜ ಹುರಿದು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಾಬುದಾನ ನೈಟೇ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡ್ಕೊಬೇಕಾಗಿರೋದು. ಇದು ಬೆಳಗ್ಗೆ ನೆನೆಸಿದ್ದೀನಿ, ನೀರೆಲ್ಲ ಸ್ಕಿಪ್ ಮಾಡಿದ್ದೀನಿ. ಇದು ನಾನು ತೋರಿಸೋದು 4 ಜನಕ್ಕೆ ಆಗೋಷ್ಟು. ಅದು ನೀವು ಸ್ವಲ್ಪನೇ ತೊಗೊಬೋದು, ಪರವಾಗಿಲ್ಲ. ಬನ್ನಿ ಈಗ ಆಲೂಗಡ್ಡೆ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ನಾನು ತುಪ್ಪ ಹಾಕಿದ್ದೀನಿ, 3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಇಲ್ಲಾಂದ್ರೂ ಪರವಾಗಿಲ್ಲ, ಎಣ್ಣೆ ಯೂಸ್ ಮಾಡ್ಕೊಬೋದು. ಈಗ ಆಲೂಗಡ್ಡೆ ಫ್ರೈ ಮಾಡ್ಕೊಬೇಕು ತುಪ್ಪದಲ್ಲಿ. ಈ ರೀತಿ ಫ್ರೈ ಆಗಬೇಕು. ಅದು ಫ್ರೈ ಆಗೋ ಗಂಟ ನಾವಿಲ್ಲಿ ಇದು ಕಡಲೆ ಬೀಜ ಹುರಿದ್ಕೊಂಡಿದ್ರಲ್ವ, ಅದನ್ನು ಇದ್ರಲ್ಲಿ ಹಾಕಬೇಕು. ಈ ರೀತಿ ದಪ್ಪವಾಗಿ ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲೇ ಹಾಕಬೇಕು. ಈಗ ಇದರಲ್ಲೇ ಅರಿಶಿನನೂ ಹಾಕ್ತಾಯಿದ್ದೀನಿ. ಈ ರೀತಿ ಎಲ್ಲ ಹಾಕಿ ಇದರಲ್ಲೇ ನಾವು ಈ ಥರ ಕಲಿಸ್ಕೊಬೇಕು. ಈ ರೀತಿ ಕಲರು ನೋಡ್ಕೊಬೇಕು. ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು. ಈಗ ಇದರಲ್ಲೇ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಈ ಥರ ಫ್ರೈ ಮಾಡ್ಕೊಬೇಕು. ಆಲೂಗಡ್ಡೆ ಬೇಯಲಿಕ್ಕೆ ಒಂದು 20 ಮಿನಿಟ್ಸ್ ಆಗುತ್ತೆ. ಅದು ಯಾವ ರೀತಿ ನೋಡಬೇಕಂದ್ರೆ ಈ ಥರ ಇದರಲ್ಲೇ ಕಟ್ಟಾಗುತ್ತೆ, ಅದು ಬೆಂದಿದೆ ಅಂತ ಅರ್ಥ. ಈಗ ಇದು ಕಲಸಿಟ್ಕೊಂಡಿದ್ರಲ್ವಾ, ಇದರಲ್ಲಿ ನಾನು
ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಕಲಸಿದ್ಮೇಲೆ ಆಗಾಗ ಕಲಿಸ್ಬಾರ್ದು, ಹೊಡೆಯೋ ಚಾನ್ಸ್ ಇರುತ್ತೆ. ಆದ್ದರಿಂದ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿರ್ತೀರಲ್ವ, ಮತ್ತೆ ನೋಡಿಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಹಾಕಬೇಕು. ಇದನ್ನು ಕೊತ್ತಂಬರಿ ಹಾಕಿ ನಾನು ಈ ಥರ ಕಲಿಸ್ತಾ ಇದ್ದೀನಿ. ಇದು ಸ್ವಲ್ಪ ಒಂದು 10-15 ನಿಮಿಷ ಹಿಡಿಯುತ್ತೆ. ಚಿತ್ರಾನ್ನ ರೆಡಿ. ನಾನೀಗ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೆರ್ತಿದೆ. ಇದು ಹೀಟ್ ಆಗಿದ್ರೆ ಕೋಲ್ಡ್ ಆಗುತ್ತೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವಾರಕ್ಕೊಂದ್ಸಲಿ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಡಿ. ವಿಡಿಯೋ ಮುಖಾಂತರ ಟಿಫನ್ ಐಟಮು ತೋರಿಸ್ತೀನಿ, ಮಕ್ಕಳ ವಿಚಾರ ಇಲ್ಲ ಹೊರಗಡೆ ಯಾವುದಾದ್ರೂ ಪ್ಲೇಸು ಎಲ್ಲ ತೋರಿಸ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನನಗೆ ತುಂಬ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾಳೆ ನಾನು ಮತ್ತೆ ಸಿಗೋಣ. ಬಾಯ್.